ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಸೆಕ್ಷನ್ 19ನ ಪ್ರಕಾರ ಒಂದು ವೇಳೆ ಒಬ್ಬ ವ್ಯಕ್ತಿ ಅಥವಾ ಮೂವೇಬಲ್ ಪ್ರಾಪರ್ಟಿಗೆ ರಾಂಗ್ ಆದಾಗ ಕಂಪನ್ಸೇಷನ್ನ ಸಲುವಾಗಿ ಶೂಟನ್ನು ಫೈಲ್ ಮಾಡಬೇಕು ಅಂದಾಗ ಪ್ಲೇಂಟಿಫ್ ಆದವನು ಮೊದಲನೇದಾಗಿ ಯಾವ ಒಂದು ಲೋಕಲ್ ಜುರಿಡಿಕ್ಷನ್ನಲ್ಲಿ ರಾಂಗ್ ಆಗಿದೆಯೋ ಆ ಒಂದು ಲೋಕಲ್ ಲಿಮಿಟ್ನ ಜುರಿಡಿಕ್ಷನ್ನಲ್ಲಿ ಬರುವಂತಹ ಕೋರ್ಟ್ನಲ್ಲಿಯೇ ಆ ಒಂದು ಶೂಟನ್ನು ಫೈಲ್ ಮಾಡ್ಬೋದು. ಅಥವಾ ಒಂದು ವೇಳೆ ಡಿಫೆಂಡೆಂಟ್ ಬೇರೆ ಪ್ಲೇಸ್ನಲ್ಲಿ ರೆಸಿಡೆನ್ಸನ್ನು ಮಾಡಿದರೆ ಅಥವಾ ಬೇರೆ ಒಂದು ಸ್ಥಳದಲ್ಲಿ ವರ್ಕನ್ನು ಮಾಡ್ತಾ ಇದ್ದರೆ ಅಥವಾ ಬಿಸ್ನೆಸ್ಸನ್ನು ಕ್ಯಾರಿ ಮಾಡ್ತಾ ಇದ್ದರೆ ಆತ ಯಾವ ಕೋರ್ಟ್ನ ಲೋಕಲ್ ಲಿಮಿಟ್ನ ಜುರಿಡಿಕ್ಷನ್ನಲ್ಲಿ ಇರ್ತಾನೋ, ಅಂದರೆ ಅದು ಬೇರೆ ಕೋರ್ಟ್ ಆಗಿರುತ್ತೆ, ಆ ಒಂದು ಕೋರ್ಟ್ನಲ್ಲಿಯೂ ಕೂಡ ಕಂಪನ್ಸೇಷನ್ ಶೂಟನ್ನು ಫೈಲ್ ಮಾಡ್ಬೋದು. ಈ ರೀತಿಯಾಗಿ ಎರಡು ಜುರಿಡಿಕ್ಷನ್ಗಳಿದ್ದಾಗ ಒಂದನೇದು ರಾಂಗ್ ಆಗಿರುವಂಥ ಸ್ಥಳ, ಇನ್ನೊಂದು ಡಿಫೆಂಡೆಂಟ್ ರೆಸಿಡೆಂಟ್ ಮಾಡಿರುವಂಥ ಸ್ಥಳ, ಈ ಎರಡೂ ಸ್ಥಳದಲ್ಲಿ ಬರುವಂಥ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಕೋರ್ಟ್ ಇದ್ದಾಗ ಯಾವುದಾದ್ರೂ ಒಂದು ಕೋರ್ಟ್ನಲ್ಲಿ ಅಂದರೆ ಕಾಂಪಿಟೆಂಟ್ ಕೋರ್ಟ್ನಲ್ಲಿ ಪ್ಲೇಂಟಿಫ್ ಶೂಟನ್ನು ಫೈಲ್ ಮಾಡ್ಬೋದು.